ನಾವು ಸೀದಾ ಹಂಗೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲಿ ಬೇರೆ ಒಂದು ಟ್ರೇಲರ್ ಗಾಡಿ ತುಂಬ್ತಾ ಇದ್ರು. ಯಾಕಣ್ಣ ಇಷ್ಟು ಲೇಟು ಅಂದರೆ, ಇಲ್ಲ ಹಬ್ಬ ಗೋಡನ್ ಮಾಲ್ ತುಂಬ್ತಾ ಇಲ್ಲ, ಇನ್ನು 15 ದಿವಸ ಮಾತ್ರ ಫ್ಯಾಕ್ಟ್ರಿ ಓಡೋದು, ಹಂಗಾಗಿ ಗೋಡನ್ ಮಾಲ್ ಸ್ಟಾಕ್ ಇಡೋಕೆ ಹೇಳೋರು, ಹಂಗೆ ಆನ್ಲೈನ್ ಪಾಯಿಂಟ್ ಮಾಡ್ತಾ ಇರೋದು ಅಂದ್ರೆ. ಆಯ್ತಣ್ಣ ಎಷ್ಟೊತ್ತಿಗೆ ಮಾಡ್ತೀರಿ ಅಂತ ಸ್ವಲ್ಪ ಲೇಟು ಅಂದ್ರೆ, ಹಂಗೆ ನಮ್ಮ ಮಚ್ಚನ್ಕ ಆಯಿತು ಮಚ್ಚ ಕಡಲೆ ಗಿಡ ಕಿತ್ಕೊಂಬೋಗು ಅಂದೆ. ನಮ್ಮ ಮಚ್ಚನ ಅದು ಯಾರು ಹೊಲ ಹಾಳು ಮಾಡಿದೆ ಏನೋ ಗೊತ್ತಿಲ್ಲ, ಒಂದು 2ರಿಂದ 3 kg ಕಡಲೆ ಎಲ್ಲ ಕಿತ್ಕೊಂಬಂದು ನಾವು ಕಡಲೆ ಎಲ್ಲ ಮಸ್ತ ತಿನ್ಕೊಂಡು ಹಂಗೆ ಫೋನ್ ಮಾಡಿದ್ರು. ಆಯ್ತು ಬಾರಪ್ಪ ಗಾಡಿ ಎತ್ಕೊಂಡೊಂದು. ಇಲ್ಲಿ ಬೇರೆ ನಂದು ಆನ್ಲೈನ್ ಪಾಯಿಂಟೇ ಹಚ್ಚಿದ್ರು. ನಮ್ಮವು ಬೇರೆ 2 ಬಂಗಾರ ಪೇಟೆಗೆ ಲೋಡ್ ಆಗ್ತಾಯಿದ್ವು. ನನ್ನ ಗಾಡಿನ ಲೋಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಬೇಗ ಇಲ್ಲಿ ನೋಡ್ರಿ 130 ರೂಪಾಯಿ ಕ್ವಿಂಟನ್ ಅಂತೆ. ಹೋದ ವರ್ಷ 120 ರೂಪಾಯಿ ಇತ್ತು. ವರ್ಷ ಹಮಾಲ್ ರೇಟು ಮಾಮೂಲಿ ರೇಟ್ ಎಲ್ಲ ಹೆಚ್ಚಿಗೆ ಆಗ್ತದೆ, ಗಾಡಿಯವ್ರ ಬಾಡಿಗೆ ಮಾತ್ರ ಹೆಚ್ಚಿಗೆ ಆಗೋಲ್ಲ. ಟ್ರಾನ್ಸ್ಪೋರ್ಟ್ನವರು ಇದು ಒಂದು ಬೇಗ ಸ್ವಲ್ಪ ವಿಚಾರಣೆ ಮಾಡಿ ಬಾಡಿಗೆನೂ ಸ್ವಲ್ಪ ರೇಸ್ ಮಾಡೋ ಲೆಕ್ಕಾಚಾರ ಮಾಡಿರಿ. ಹಾಗೆ ಬೆಳಗ್ಗೆ ಬರೋರು ಸ್ವಲ್ಪ ಇಬ್ಬನಿ ಶಾನೆ ನೋಡ್ಕೊಂಡು ಗಾಡಿ ಓಡಿಸ್ರಿ. ಯಾಕಪ್ಪ ಅಂದರೆ ನಿದ್ದೆಗಣ್ಣಾಗಿರ್ತೀವಿ ನಮ್ಮ ಡ್ರೈವರ್ಗಳು. ಅಲ್ಲಿಂದ ಸೀದಾ ಮಸ್ತ ನಾನು ಬಂದಿದ್ದೆ ಧಾರವಾಡ ಟೋಲ್ಕ. ಯಾಕಪ್ಪ ಅಂದರೆ ಲೇಟಾಗಿ ಬಿಲ್ ಕೊಟ್ಟಿದ್ರು 5ರಿಂದ 5:05. ಇನ್ನು ಅನ್ಲೋಡಿಂಗ್ ಪಾಯಿಂಟಿಗೆ ಹೋದ್ಮೇಲೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್.